Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರಗಣಿತ ಅಧ್ಯಾಯದ 37ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ದೊಡ್ಡ ಕಟ್ಟಡಕ್ಕೆ 4 ಸಿಲಿಂಡರ್ ಆಕಾರದ ಕಂಬಗಳಿವೆ. ಕಂಬದ ವ್ಯಾಸ 1 ಮೀಟರ್ ಮತ್ತು ಎತ್ತರ 3.5 ಮೀಟರ್. ಆದರೆ ಕಂಬಗಳಿಗೆ ಬಣ್ಣ ಬಳಿಯಲು ಪ್ರತಿ ಚದರ್ ಮೀಟರ್ ಗೆ 200 ರೂಪಾಯಿಯಂತೆ ಆಗುವ ಖರ್ಚು ಎಷ್ಟು? ಇಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನ ಗಮನಿಸಿದ್ರೆ ಸ್ತಂಭಗಳ ಸಂಖ್ಯೆ ಎಷ್ಟಿದೆ? ಸ್ತಂಭಗಳ ಸಂಖ್ಯೆ 4. ಸಿಲಿಂಡರ್ನಾಕಾರದ ಸ್ತಂಭದ ವ್ಯಾಸ ಟಿ ಇಸ್ ಈಕ್ವಲ್ ಟು 1 ಮೀಟರ್ ಆದ್ರೆ ಇದರ ತ್ರಿಜ್ಯ ಏನಾಗತ್ತೆ ಹೇಳಿ? 0.5 ಮೀಟರ್. ಇದನ್ನ ನಾವು ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ 1/2 ಆಗುತ್ತೆ. ಸ್ತಂಭದ ಎತ್ತರ ಎಚ್ ಈಸ್ ಈಕ್ವಲ್ ಟು ಎಷ್ಟಿದೆ? 3.5 ಮೀಟರ್. ಓಕೆ, ಈಗ ಬಣ್ಣ ಬಳಿಯಲು ಇದಕ್ಕೆ ಬಣ್ಣ ಬಳಿಲಿಕ್ಕೆ ಹೇಳಿದ್ದಾರೆ. ಇದಕ್ಕೆ ಬಣ್ಣ ಬಳಿಯುವ ದರ ಎಷ್ಟು ಹೇಳಿ? ದರ 200 ರೂಪಾಯಿ ಪ್ರತಿ ಚದರ್ ಮೀಟರ್ಗೆ. ಪ್ರತಿ ಚದರ್ ಮೀಟರ್ಗೆ. ಓಕೆ, ಈಗ ನಾವು ಒಂದು ಸ್ತಂಭದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಬೇಕು. ಓಕೆ, ಒಂದು ಸ್ತಂಭದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನ್ ಹೇಳಿ? ಎ ಇಸ್ ಈಕ್ವಲ್ ಟು 2πRH. ಇಲ್ಲಿ 2 ಇಂಟು 22 ಡಿವೈಡೆಡ್ ಬೈ 7 ಇಂಟು R ಎಷ್ಟು? 0.5 ಇಂಟು H 3.5. ಓಕೆ, ಇಲ್ಲಿ 2 into 22 divided by 7. Divide into 0.5 into 3.5. ಇಲ್ಲಿ 7 1 7. ಇಲ್ಲಿ 7 0.5. ಓಕೆ, ಈಗ ಇವುಗಳನ್ನ ಗುಣಿಸಿದಾಗ 2 into 22 ಅಂದ್ರೆ 44 ಆಗತ್ತೆ. 44 into 0.5 into 0.5. 0.25 ಆಗತ್ತೆ. ಇಲ್ಲಿ 44 into 0.25 is equal to 11 ಆಗತ್ತೆ. ಓಕೆ, ಇದೇನ್ ಬರುತ್ತೆ ಹೇಳಿ? 11 ಮೀಟರ್ ಸ್ಕ್ವೇರ್. 11 ಮೀಟರ್ ಸ್ಕ್ವೇರ್ ಬರುತ್ತೆ. ಇದೇನ್ ಹೇಳಿ? ಒಂದು ಸ್ತಂಭದ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿದೆ ನಮ್ಗೆ. ಇಲ್ಲಿ ನಾವೇನ್ ಮಾಡ್ಬೇಕು? 4 ಸ್ತಂಭದ ಒಟ್ಟು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಾಗತ್ತೆ. 4 ಸ್ತಂಭಗಳ ಒಟ್ಟು ವಕ್ರ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ? 4 ಗುಣಿಸು 11 ಎಷ್ಟಾಗತ್ತೆ? ಇದು 44 ಮೀಟರ್ ಸ್ಕ್ವೇರ್ ಆಯ್ತು. ಈಗ ಒಟ್ಟು ವೆಚ್ಚವನ್ನ ನೋಡ್ಬೇಕಾಗತ್ತೆ. ಒಟ್ಟು ವೆಚ್ಚ ಇಸ್ ಈಕ್ವಲ್ ಟು 4 ಗುಣಿಸು 44 ಮೀಟರ್ ಸ್ಕ್ವೇರ್ ಅಲ್ವಾ? 44 ಗುಣಿಸು ಪ್ರತಿ ಚದರ್ ಮೀಟರ್ಗೆ 200 ರೂಪಾಯಿ ಅಂತ ಖರ್ಚಾಗ್ತಾ ಇದೆ. ಹಾಗಾದ್ರೆ 44 ಮೀಟರ್ ಸ್ಕ್ವೇರ್ಗೆ ಎಷ್ಟು ಖರ್ಚಾಗತ್ತೆ ಹೇಳಿ? 8800 ರೂಪಾಯಿ ಖರ್ಚಾಗತ್ತೆ. ಹಾಗಾದ್ರೆ 4 ಸ್ತಂಭಗಳಿಗೆ ಬಣ್ಣ ಬಳಿಯಲು ತಗಲುವ ಒಟ್ಟು ವೆಚ್ಚ ಎಷ್ಟಾಗತ್ತೆ ಹೇಳಿ? 8800 ರೂಪಾಯಿ ಆಗತ್ತೆ. ಓಕೆ, ಹಾಗಾದ್ರೆ 4 ಸ್ತಂಭಗಳಿಗೆ ಬಣ್ಣ ಬಳಿಯಲು ತಗಲುವ ಒಟ್ಟು ವೆಚ್ಚ is equal to 8800 ರೂಪಾಯಿ ಆಗಿದೆ. ಥ್ಯಾಂಕ್ ಯು.